ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. PTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಚಂದ್ರಿಕಾ. ನಾವಿವತ್ತು ಮಲ್ಲೇಶ್ವರಂನ ಮುಂಭಾಗದಲ್ಲಿವಿ. ಯಾಕಪ್ಪ ಅಂತಂದರೆ ದಿನಕ್ಕೆ ಬೈಕ್ ರ್ಯಾಪಿಡೋ ಕೂಡ ಜಾಸ್ತಿ ಆಗ್ತಿದೆ. ಇದರಿಂದ ಅಪಘಾತಗಳು ಆಗ್ತಾ ಇದ್ವಿ ಅಂತ ಕೂಡ ಕೇಳ್ಪಡ್ತಾ ಇದ್ವಿ. ಇದ್ರ ಬಗ್ಗೆ ಆಟೋ ಚಾಲಕರು ಏನು ಹೇಳ್ತಾರೆ ಬನ್ನಿ ಅವರ ಅಭಿಪ್ರಾಯವನ್ನು ಕೇಳೋಣ. ನಾರಾಯಣ ಅಂತ ಸರ್. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? 32 ವರ್ಷ ಆಯ್ತಮ್ಮ. ಫ್ರಂಟ್ ಇಂಜಿನಲ್ಲಿ ಬಂದಿದ್ದು ನಾವು ಈ ಮೀಟ್ರಲ್ಲಿ. ಏನು ಅವಾಗೆಲ್ಲ ನಮ್ಗೆ ಓಲಾ ಊಬರು ರ್ಯಾಪಿಡ್ ಎಲ್ಲ ಏನೂ ಇಲ್ಲ. ರ್ಯಾಪಿಡೋದು ತುಂಬ ಜಾಸ್ತಿ ಇವಾಗ ಇವಾಗ ನಾವು ಇದು ಇಲ್ದಲೆ ನಾವು ಮಾಡ್ಕೊಂಡಿದ್ದೀವಿ. ರೋಡಲ್ಲಿ ಯಾರು ಕೈ ಅಡ್ಡ ಹಾಕಲ್ಲ, ಹೊಡಿಯೋಕ್ಕೆ ಬರಲ್ಲ. ಅದನ್ನು ಯಾವುದೋ ಒಂದು ನೋಡ್ಕೊಂಡು ಐಡಿಯಾ ಮಾಡ್ಕೊಂಡು ಹೊಡಿಯೋದು. ಸುಮ್ಮನೆ ಆ ಆ್ಯಪು ಎಲ್ಲ ಕಲ್ತ್ಕೊಂಡಿದ್ದೀವಿ, ಹೊಡಿತಾ ಇದ್ದೀವಿ ಅಷ್ಟೇ. ಬೈಕ್ ರ್ಯಾಪಿಡೋ ಬಂದಾಗಿಂದ ನಿಮ್ಗೆ ಎಷ್ಟು ನಮ್ಮ ಕಣ್ಣು ಮುಂದೆ ಇವಾಗ ನೀವು ಜಸ್ಟ್ ಬರೋ ಮುಂಚೆ ಇಲ್ಲೇ ರ್ಯಾಪಿಡ್ ಯಾವುದೋ ಒಂದು ಹುಡುಗಿ ವಯಸ್ಸು ಹುಡುಗಿ ಇನ್ನೂ ನಾವೇನು ಹೇಳೋಕ್ಕಾಗಲ್ಲ. ಟ್ರಾಫಿಕಲ್ಲೇ ಇವಾಗ ಏನು ಹೆಚ್ಚು ಕಮ್ಮಿ ಆಗಿದ್ರೆ ಅಲ್ವಾ. ಈಗ ನಮ್ಮ ಆಟೋದಲ್ಲೇ ಹೆವಿ ಟ್ರಾಫಿಕ್ ಆದರೆ ಹೆಚ್ಚು ಕಮ್ಮಿ ಆದರೂ ಎಷ್ಟು ತೊಂದರೆ ಅನುಭವಿಸ್ತೀವಿ. ಕರೆಕ್ಟಾಗಿ ಇನ್ಶೂರೆನ್ಸ್ ಕಟ್ಟಿ ನಾವು ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಮಾಡಿ ಹಂಗೂ ಕಷ್ಟ ಆಗುತ್ತೆ ಅವ್ರಿಗೆ. ಅಂಥದ್ರಲ್ಲಿ ಏನೂ ಇಲ್ಲ, ಎತ್ತಿಲ್ಲ, ಹಿಂಗೆ ಹತ್ಬಿಟ್ಟು ಹೋದ್ರೆ ಏನು ಮಾಡ್ತೀರಿ? ಹೆಣ್ಮಕ್ಳು ಗಂಡು ಮಕ್ಕಳಾದರೂ ಒಂದು ಕೈಯ ಕಾಲ ಮುರ್ಕೊಂಡ್ರೆ ಹೆಂಗೋ ಒಂದು ಎಲ್ಲ ಜೀವನನಾರು ಮಾಡ್ತಾರೆ. ಹೆಣ್ಮಕ್ಳು ಏನು ಮಾಡ್ತಾರೆ? ಗೌರ್ಮೆಂಟಿಂದ ಲೈಸೆನ್ಸ್ ಇಲ್ಲ ಅಂತಾರೆ, ಏನಿಲ್ಲ ಅಂತಾರೆ. ಏನೂ ಇಲ್ಲ. ಆದರೆ ಅವು ಎಲ್ಲೋಯ್ತವೆ ಹೇಳಿ? ಹೆಣ್ಮಕ್ಳು ನೀವೇ ಆಗಲಿ ಏನೋ ಹೆಚ್ಚು ಕಮ್ಮಿ ಆದರೆ ಗಂಡ ನಿಮ್ಮ ನೋಡ್ಕೊಳ್ಳಲ್ಲ. ಅಯ್ಯ ಈ ಕುಂಟಿನ ಯಾರು ಮದುವೆ ಮಾಡ್ಕೊಳ್ಳೋದು ಅಂತ ಈ ಥರ ಎಲ್ಲ ಇರುತ್ತೆ. ಅವು ಮುಂದೆ ನಾಳೆ ಯಾರೋ ಎಲ್ಲ ಹಿಂದಿಯವರು ಯಾರೋ ಅವರು ಇಲ್ಲಿಯವರವರಲ್ಲ. ನಮ್ಮ ಕನ್ನಡದವ್ರು ಹೆಣ್ಮಕ್ಳು ಯಾರು ಹತ್ತಲ್ಲ, ರ್ಯಾಪಿಡು ಅವೆಲ್ಲ ಯಾರು ಬುಕ್ ಮಾಡಲ್ಲ, ಯಾರೋ ಬೇರೆಯವರೇ ಅದೆಲ್ಲ ಮಾಡೋದು. ನಿಮಗೆ ಎಷ್ಟು ಪ್ರಾಬ್ಲಮ್ ಆಗ್ತದೆ ಇದು ರ್ಯಾಪಿಡೋ? ಬಿಗ್ನೆಸ್ ಇಲ್ಲಮ್ಮ, ಇಲ್ಲ. ಏನದೇ ಹಿಂಗೆ ಕೂತಿದ್ದೀವಿ ನೋಡಿ, 10:30ಗೆ ಬಂದಿರೋದು. ಒಂದು 130 ರೂಪಾಯಿ ಊಬರಲ್ಲಿ ಹೊಡೆದಿದ್ದೀನಿ, ಒಂದು 150 ರೂಪಾಯಿ ಕ್ಯಾಶೆಲ್ಲ ಹೊಡೆದಿದ್ದೀವಿ. ಯಾರು ಕರೆದಿದ್ದೆಲ್ಲ ಹೋಗ್ತೀವಿ, ಮೀಟ್ರಿಗೆ ಯಾರು ಕೇಳೋರೇ ಇಲ್ಲ ನಮ್ಮನ್ನ. ಮೀಟ್ರ್ ಹಾಕಿದ್ರೆ ಏನಪ್ಪ ಮೀಟ್ರ್ ಹಾಕ್ತೀಯ ಅಂತ ಹಿಂಗೆಲ್ಲ ಮಾತಾಡ್ತಾರೆ. ಮೀಟ್ರ್ ಹಾಕಿದ್ರು ಕಷ್ಟ, ಹಾಕಿಲ್ಲ ಅಂದರೂ ಕಷ್ಟ. ಕೆಲವ್ರು ಜನಗಳು ಮೀಟ್ರ್ ಹಾಕ್ತೀನಿ ಅಂದರು ಅಯ್ಯೋ ಏನೋ ಇಕ್ಕಿರ್ಬೇಕು ಎಕ್ಸ್ಟ್ರಾ ಅಂತ ಈ ಥರ ಎಲ್ಲ ಅನುಮಾನ ಬೀಳ್ತಾರೆ. ಯಾರೋ ಅದೇ ಏನು ಅಮಾಯಕರು ಏನು ಗೊತ್ತಿಲ್ಲದಲ್ಲೇ ಹಳುಬ್ರು ಇರ್ತಾರಲ್ಲ, ಅವ್ರೇನು ಮಾತಾಡಲ್ಲ. ಮೀಟ್ರ್ ಹಾಕಿದ್ರೆ ಆರಾಮ ಬರ್ತಾರೆ. ಎಲ್ಲ ಕೆಲವರೆಲ್ಲ ಮೀಟ್ರಿಗೆ ಇಷ್ಟಪಡಲ್ಲ, ಎಲ್ಲ ಈ ಆಬೆ ಇಷ್ಟಪಡ್ತಾರೆ. ನಾವು ಮಾಡ್ಕೊಂಡಿದ್ದೀವಿ ಅಮ್ಮ, ರ್ಯಾಪಿಡು ಮಾಡ್ಕೊಂಡಿದ್ದೀವಿ, ಓಲಾ ಊಬರ್ ಎಲ್ಲ ಇದೆ. ಯಾವುದ್ರಲ್ಲೂ ನಿಮಗೇನು ಗೊತ್ತಾಗಲ್ಲ ಅಷ್ಟೇ ಹಂಗೆ ಗೊತ್ತಾಗಲ್ಲ. ಒಂದೊಂದು ಹೊಡಿತೀವಿ, ಬಂದರೆ ಯಾವ್ದಾನ ಒಂದು ಹತ್ರ ಇರೋದು ನೋಡ್ಕೊಂಡು ಹೊಡ್ಕೊಂಡು ಜೀವನ. ಏನು ಅಮ್ಮಮ್ಮ ಅಂದರೆ 1000 ರೂಪಾಯಿ. ಎಷ್ಟು ಮಾಡ್ತಾ ಇದ್ರಿ, ಈಗ ಎಷ್ಟು ಮಾಡ್ತಾ ಇದ್ದೀರಾ? ನಮ್ಮದೆಲ್ಲ ಅವಾಗಿಂದನೇ ಅಷ್ಟೇ ಅಮ್ಮ, 1000 ರೂಪಾಯಿ, 1200 ಅಷ್ಟೇ. ಎಲ್ಲ ತೆಗೆದ್ರೆ ಎಲ್ಲ ಸೇರಿಸಿ ಟೋಟಲ್ 1500 ರೂಪಾಯಿ ಒಳಗಡೆ ಲಿಮಿಟ್ ಮಾಡಿದ್ರೆ. ಇಲ್ಲ ಅಂದರೆ 1200 ಆಲೆ ಕತ್ಲಾಗೋಯ್ತು. ನಾವು ಒಂದು 7-7:30ಗೆಲ್ಲ ಮನೆ ಕಡೆ ಹೊರಟೋಗಿ 2000 3000 ಅದೆಲ್ಲ ನಮ್ಮವರು ಆಟೋದವ್ರು ಭಯಂಕರ ಸುಳ್ಳು ಹೇಳ್ತಾರೆ, ಅದೆಲ್ಲ ಆಗಲ್ಲ. ನಾವು 30-32 ವರ್ಷದಿಂದ ಓಡಿಸಿದ್ದೀನಿ. ಅದೇ ಬಸ್ ಸ್ಟ್ಯಾಂಡಲ್ಲಿ ಮುಂಡಾಯಿಸ್ಬೇಕು. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ಕಾರ, ಲಿಯಾಕತ್ ಅಲಿ ಖಾನ್. ಎಷ್ಟು ವರ್ಷದಿಂದ ಆಟೋ 82 85 ಪೈಸೆ ಆಟೋ ಚಾರ್ಜು. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಿದ್ದೀರಾ? 82 ಹೌದಾ, ಬೆಂಗಳೂರು ಕಾರ್ಡ್ ಬಿದ್ದಿತ್ತು. 1982ರಿಂದನೂ ಹಾಂ, ಆಟೋ ಓಡಿಸ್ತಾ ಇದ್ದೀನಿ, ಲಾರಿ ಓಡಿಸ್ತಾ ಇದ್ದೋ. KSRTC ಒಳಗೆ ಒಂದು ವರ್ಷ ಕೆಲಸ ಮಾಡ್ದೋ, ಬಿಟ್ಟು ತಿರ್ಗಾ ಲಾರಿಗೆ ಹೋಗ್ದೋ, ತಿರ್ಗಾ ಆಟೋಗೆ ಬಂದು. ಬೈಕ್ ರ್ಯಾಪಿಡೋ ಜಾಸ್ತಿ ಆಗ್ತದೆ. ಭಾಳ ಕಷ್ಟ ಇದೆ. ಬೈಕು ರ್ಯಾಪಿಡ್ ಎಲ್ಲ ಬಂದ್ ಮಾಡಬೇಕು, ಆನ್ಲೈನೇ ಬಂದ್ ಮಾಡಬೇಕು. ಆನ್ಲೈನ್ ಬಂದ್ ಮಾಡಿಬಿಟ್ಟು ಆಟೋ ಚಾಲಕರು ಚೆನ್ನಾಗಿರ್ತೀವಿ. ಇದರಲ್ಲೇ ನಾವು 8000 ಇದು ಫೈನಾನ್ಸ್ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳ ಫೀಸ್ ಕಟ್ಟಬೇಕು. ಭಾಳ ತೊಂದರೆ ಇದೆ ಆಟೋ ಚಾಲಕರಿಗೆ, ತುಂಬ ನಿಭಾಯಿಸೋದೇ ಕಷ್ಟ ಆಗ್ತದೆ. ಕಷ್ಟ ಆಗ್ತಾಯಿದೆ. ಇದು ಸರ್ಕಾರ ಯೋಚನೆ ಮಾಡ್ತಾಯಿಲ್ಲ. ಆಟೋ ಬಗ್ಗೆ ಅವಳಿಗೆ ಸರ್ಕಾರ ಯೋಚನೆ ಮಾಡಿ ಬೈದ ಅನುಕೂಲ ಮಾಡ್ತಾಯಿಲ್ಲ ಯಾವುದೂ. ಏನು ಹೇಳ್ತೀರಾ ಸರ್ಕಾರಕ್ಕೆ? ಸರ್ಕಾರ ಯಾವ ಸರ್ಕಾರ ಬಂದರೂ ಸರಿ ಇಲ್ಲ. ಕಾಂಗ್ರೆಸ್ ಬರಲಿ, BJP ಬರಲಿ, ಏನೋ ಅವ್ರು ಗೋರ್ಕೊಂಡು ಹೋಗ್ತಾರೆ ಅಷ್ಟೇ. ಪಬ್ಲಿಕ್ ಮಾತ್ರ ಅನುಕೂಲ ಇಲ್ಲ. ಜನಸಾಮಾನ್ಯರಿಗೆ ಅವ್ರ ವಂಶ ಚೆನ್ನಾಗಿರಬೇಕು, ಅವ್ರ ಒಗ್ಗಟ್ಟು ಚೆನ್ನಾಗಿರಬೇಕು. ಬಡವ್ರಿಗೆ ಮಾತ್ರ ಏನು ಸಹಾಯ ಮಾಡಲ್ಲ. ನಾವು ಕಷ್ಟ ಬೀಳಬೇಕು, ನಾವು ತಿನ್ನಬೇಕು ಅಷ್ಟೇ. ಆಟೋ ಚಾಲಕರು ಬಗ್ಗೆ ಅವಳಿಗೆ ಗಂಡು ಮನುಷ್ಯ ನೆನೆಲ್ಲ ಹಿಡಿದಿದ್ದಾರೆ ಶಾಂತಿನಗರ ಒಳಗೆ ರ್ಯಾಪಿಡ್ ಅವ್ರಿಗೆ. ಎಲ್ಲ ಎಷ್ಟು ದುಡಿತಾ ಇದ್ರಿ? ಮುಂಚೆ ಎಲ್ಲ 100 ರೂಪಾಯಿ ಸುತ್ತಬೋದಿತ್ತು, ಇವಾಗ 500 ರೂಪಾಯಿ ಸುತ್ತಕ್ಕಾಗ್ತಾಯಿಲ್ಲ. 500 ರೂಪಾಯಿ ಸುತ್ತಿದ್ದೀವಿ ಸಾಯಂಕಾಲ ಗಂಟ. 500 ರೂಪಾಯಿ ಒಳಗೆ ಏನಾಗತ್ತೆ ನಮ್ಮ ಗತಿ? ಮನೆ ಬಾಡಿಗೆ, ಗಾಡಿ ಫೈನಾನ್ಸು, ಮಕ್ಕಳು ಸ್ಕೂಲ್ ಫೀಸು, ಭಾಳ ತೊಂದರೆ ಇದೆ ಆಟೋ ಚಾಲಕರಿಗೆ. ನಮಸ್ತೆ ಮೇಡಮ್, ಶ್ರೀನಿವಾಸ್ ಅಂತೇಳಿ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ಒಂದು 25 ವರ್ಷ ಆಯಿತು. 25 ವರ್ಷದಿಂದ. ಈಗ ಬೈಕ್ ರ್ಯಾಪಿಡೋ ಜಾಸ್ತಿ ಆಗಿದೆ ಅಮ್ಮ. ಅದರಿಂದ ಪ್ರಾಬ್ಲಮ್ ಆಗ್ತಿದೆ ಅಮ್ಮ. ಮೊದಲ ಥರ ಸಂಪಾದನೆ ಇಲ್ಲ. 100 ರೂಪಾಯಿ 1 kg ಗ್ಯಾಸ್ ಆಗಿದೆ. ಈಗ CNG ಸಂಪಾದನೆಗಳಿಲ್ಲ ರೀ, ಮೊದಲ ಥರ ಸಂಪಾದನೆಗಳಿಲ್ಲ. ಮೆಟ್ರೋ ಆಗಿದೆ, ಫ್ರೀ ಬಸ್ಸು, ಇದರಿಂದೆಲ್ಲ ತೊಂದರೆ ಆಗ್ತಾಯಿದೆ. ಮಕ್ಕಳು ಫೀಸ್ ಕಟ್ಟೋಕ್ಕೂ ಕಷ್ಟ ಆಗ್ತಾಯಿದೆ ಈಗಿನ ಕಾಲದಾಗೆ.
ಈಗೇನು ಸುಮ್ಮನೆ ಆಗ್ತಾಯಿಲ್ಲ ರೀ. ಒಂದು ಕ್ಲಾಸ್ಗೆ ಹೋಗ್ಬೇಕಂದ್ರೆ ಒಂದು ವರ್ಷಕ್ಕೆ 1 ಲಕ್ಷ 2 ಲಕ್ಷ ರೂಪಾಯಿ ದುಡ್ಡು ಜೋಡಿಸ್ಲೇಬೇಕು ಅವರಿಗೆ. ಇನ್ನು ಗಾಡಿ ರಿಪೇರಿ, ಮನೆ ಬಾಡಿಗೆಗಳು ತೊಂದರೆ ಆಗ್ತಾಯಿದೆ ಇದೆಲ್ಲ ತೊಂದರೆ ಆಗ್ತಾಯಿದೆ. ನೀವು ಎಷ್ಟು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತಾ ಒಂದು ಎಷ್ಟು ಸಂಪಾದನೆ ಮಾಡ್ತಾ ಹಿಂದೆ 1,500 2,000 ಮಾಡ್ತಾಯಿದ್ವಮ್ಮ ಮೊದಲೆಲ್ಲ. ರೋಡ್ ಬಾಡಿಗೆಗಳು ಸಿಗೋದು. ಈಗ 1,000 ರೂಪಾಯಿ ಮಾಡೋದು ಕಷ್ಟ ಆಗ್ತಾಯಿದೆ ರೀ, ಭಾಳ ಕಷ್ಟ ಆಗ್ತಾಯಿದೆ. 1,000 ರೂಪಾಯಿ ಮಾಡೋದು ಕಷ್ಟ ಆಗ್ತಾಯಿದೆ ಈಗ. ರ್ಯಾಪಿಡೋ ಬಂದಿರೋದ್ರಿಂದ ಎಲ್ಲ ಏನು ಹೇಳ್ತಮ್ಮ, ನಾವು ಹೇಳಿದ್ರೆ ಅವ್ರಿಗೆ ಕಿವಿ ಕೇಳುತ್ತವನಮ್ಮ? ಬಡವ್ರಿಗೆ ಹೋಗಿ ಅವ್ರಿಗೆ ಕೇಳಲ್ಲ. ಅವ್ರ ಪಾಡ ಅವ್ರು ಇರುತ್ತೆ, ಏನು ಮಾಡೋಕ್ಕಾಗುತ್ತೆ ರೀ? ನಮ್ಮ ಕಷ್ಟ ನಾವು ಅನುಭವಿಸ್ಲೇಬೇಕು. ಆಟೋ ಬಿಸ್ನೆಸ್ ಮಾತ್ರ ಕಡಿಮೆ ಆಗ್ತಾ ಇಲ್ಲ, ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾಯಿದೆ. ಸೇಫ್ಟಿ ಏನೂ ಇಲ್ಲ ಅವ್ರಿಗೆ. ಏನಾನ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅವರು ತುಂಬ ತೊಂದರೆ ಆಗುತ್ತೆ. ಆಟೋ ಅಂದರೆ ಸೇಫ್ಟಿಗೆ ಅವ್ರ ಮನೆ ಸೇರ್ಬೋದು. ಅವರೊಬ್ಬರಿಗೆ ಆಕ್ಸಿಡೆಂಟ್ ಆಗೋದ್ರಿಂದ ಅವ್ರ ಕುಟುಂಬದವರೆಲ್ಲ ದುಃಖದಲ್ಲಿ ಮುಳುಗಬೇಕಾಗತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ದಿನಕ್ಕೂ ನಾವು ಆಕ್ಸಿಡೆಂಟ್ ಆಯಿತು, ಆಗಿದೆ. 25 ಲಕ್ಷ. ಆದಷ್ಟು ಬೇಗ ರ್ಯಾಪಿಡ್ನ ಸ್ಟಾಪ್ ಮಾಡಿ. ನೀವು ಎಷ್ಟು ಸಂಪಾದನೆ ಮಾಡ್ತಿದ್ರಿ ಮುಂಚೆ? ರ್ಯಾಪಿಡೋ ಬಂದಾಗ ಎಷ್ಟು ಸಂಪಾದನೆ ಮಾಡ್ತಾ ಇದ್ರಿ? ಮೊದಲಿದ್ದು ನಿಮ್ಮದು ಈಗಿಲ್ಲ. ಮೊದಲು ನಾವು 40 ರೂಪಾಯಿ ಕೊಂಡ್ಕೊತಾ ಇದ್ದೆ ಕೆಜಿ ಅಕ್ಕಿ. ಇವತ್ತು ಎಷ್ಟಿದೆ? 80 ರೂಪಾಯಿ 90 ರೂಪಾಯಿ ಇದೆ. ಎಲ್ಲ ಬೆಲೆಗಳು ಜಾಸ್ತಿ ಮಾಡಿದ್ದಾರೆ. ಬಸ್ಗಳು ಫ್ರೀ ಬಿಟ್ಟಿದ್ದಾರೆ. ರಾಜಕಾರಣಿಗಳು ಅವ್ರು ಚೆನ್ನಾಗಿ ಬದುಕ್ತಾ ಇದ್ದಾರೆ. ಒಟ್ಟಲ್ಲಿ ಯಾರು ಹೆಂಗನ ಹೋಗಲಿ ಅವ್ರು ಬದುಕ್ತಾ ಇದ್ದಾರೆ. ನಾನು 38 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. ನಮಗೊಂದು ESI ಕಾರ್ಡ್ ಇಲ್ಲ. ನಮಗೆ BPL ಕಾರ್ಡ್ ಇತ್ತು. BPL ಕಾರ್ಡನ್ನು ರದ್ದು ಮಾಡಿ APL ಕಾರ್ಡ್ ಮಾಡಿದ್ರು. ಏನು ಸೇಫ್ಟಿನೂ ಇಲ್ಲ, ಯಾವುದಿಲ್ಲ, ಏನಿಲ್ಲ. ಜನಗಳಿಂದ ಊಟ ಮಾಡ್ತಾಯಿದ್ದೀವಿ. ಜನಗಳೇ ನಮಗೆ ದೇವರು, ಅವರೇ ನಮಗೆ ದೇವರು. ನಮಗೆ ಊಟ ಹಾಕೋ ದೇವರು ಅವರೇ. ಸರ್ಕಾರದಿಂದ ನಮಗೇನು ಪ್ರಯೋಜನ ಇಲ್ಲ, ಜನಗಳಿಂದನೇ, ಅವರಿಂದನೇ ಊಟ ಮಾಡ್ತಾ ಇರೋದು. ಅವರೇ ನಮಗೆ ದೇವರುಗಳು. ನಮ್ಮ ಹೆಸರು ಮುತ್ತ ಅಂತ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ನಾನು ಒಂದು 27 ವರ್ಷದಿಂದ ಓಡಿಸ್ತಾ ಇದ್ದೀನಿ. 27. ರ್ಯಾಪಿಡೋ ಬಂದಿದೆ, ಸೊ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ನಿಮಗೆ ಅದರಿಂದ? ಆಟೋದವ್ರಿಗೆಲ್ಲ ತುಂಬ ಪ್ರಾಬ್ಲಮ್ಮೇ. ನಮಗಿರೋ ಬಾಡಿಗೆಗಳೆಲ್ಲ ಅವ್ರು ಹೊಡಿತಾರೆ, ಅದರಿಂದ ನಮಗೆ ಸ್ವಲ್ಪ ಪ್ರಾಬ್ಲಮ್ಮೇ ಇದೆ. ಆ್ಯಕ್ಚುಲಾಗಿ ಅವರು RTO ರೂಲ್ಸ್ ಪ್ರಕಾರ ಅವ್ರು ಬಂದರೆ ಚೆನ್ನಾಗಿರ್ತದೆ. ಸರಿ, ಸುಮ್ಮನೆ ಹಂಗೆ ಹೊಡ್ಕೊಂಡಿದ್ರೆ ಅದು ಎಲ್ರಿಗೂ ತೊಂದರೆನೇ ಇರ್ತದೆ. ನಾವು ಆಟೋದಲ್ಲಿ ಬಂದಿರ್ತೀವಿ, ನಮಗೇನಾರ ಬೇಕಾಗಿರ್ತದಲ್ಲ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಒಂದು 500-600 ರೂಪಾಯಿ ಮಾಡಿದ್ರೆ ಏನು ಸಿಗುತ್ತೆ? ಆದರೆ 300 ರೂಪಾಯಿ ಹೋಗ್ಬಿಡ್ತದೆ ಗ್ಯಾಸ್ಗೆ. ಇನ್ನೂ 300 ರೂಪಾಯಿ ಎತ್ಕೊಂಬಂದು ಎಲ್ಲಿ ಅದೆಲ್ಲ ಆಗಲ್ಲ, ಕಷ್ಟ ಆಗುತ್ತೆ. ಅದರಿಂದ ನಮಗೆ ಏನು ಕಿಟ್ಟಲ್ಲ. ನಿಮ್ಮ ಆಟೋ ಚಾಲಕರಿಗೆ ಏನಾದರೂ ಫೆಸಿಲಿಟೀಸ್ ಕೊಟ್ಟಿದ್ದಾರಾ ಗೌರ್ಮೆಂಟ್ ವತಿಯಿಂದ? ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಅಂತ ನಿಮಗೆ ಕೇಳ್ತಾ ಇದ್ದೀನಿ. ಏನು ಆ ಥರ ನನಗೂ ಇಷ್ಟವರೆಗೂ ಗೊತ್ತಿಲ್ಲ. ಬಂದರೆ ಒಳ್ಳೆಯದು. ಎಲ್ಲರೂ ಪಾಪ ಕಷ್ಟಪಡ್ತಾ ಇದ್ದಾರೆ. ಆಟೋ ಡ್ರೈವರ್ಗಳು ಊಟಕ್ಕೂ ಕಷ್ಟಪಡ್ತಾ ಇದ್ದಾರೆ. ಅದರಿಂದ ಅವರಿಗೆ ಸ್ವಲ್ಪ ಅನುಕೂಲ ಆದರೆ ಒಳ್ಳೆಯದಾಗುತ್ತೆ. ನನ್ನ ಹೆಸರು ರಾಮಕೃಷ್ಣ ಅಂತ ಹೇಳಿ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ? ನಾನು ಒಂದು 18-20 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. ಬೈಕ್ ರ್ಯಾಪಿಡೋ ಬಂದಿದೆ, ಅದರಿಂದ ಎಷ್ಟು ಪ್ರಾಬ್ಲಮ್? ತುಂಬಾ ತೊಂದರೆ ಆಗ್ತಾ ಇದೆ. ನಮಗಿನ್ನ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಯಾಕೆ ಅಂದರೆ ಅದಕ್ಕೆ ಯೂನಿಫಾರ್ಮ್ ಇಲ್ಲ ಮೊದಲನೇದಾಗಿ, ಮತ್ತು ಪರ್ಮಿಟ್ ಇಲ್ಲ. ಆಮೇಲೆ ಗೌರ್ಮೆಂಟಿಂದ ಯಾವುದೇ ಬೆನಿಫಿಟ್ ಇಲ್ಲ. ಈಗ ಸುಮಾರು ಜನಕ್ಕೆ ಆಕ್ಸಿಡೆಂಟ್ ಆಗಿ ಸಾವು ನೋವು ಆಗಿದೆ. ಅವ್ರು ಕೈಕಾಲು ಮುರ್ಕೊಂಡಿದ್ದಾರೆ, ಯಾರೂ ರೆಸ್ಪಾನ್ಸು ಮಾಡಲ್ಲ. ಈಗ ಓಲಾನೂ ಇಲ್ಲ, ಊಬರು ಇಲ್ಲ, ರ್ಯಾಪಿಡೋನೂ ಇಲ್ಲ, ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮತ್ತು ಅವ್ರು ಜನ ತಗೊಂಡಿದ್ದು ಅನುಕೂಲಕ್ಕೋಸ್ಕರ. ಅನನುಕೂಲ ಆಯ್ತಲ್ಲ ಅವ್ರಿಗೆ, ಮತ್ತು ಏನಕ್ಕೆ ಬಳಸ್ಬೇಕು ಅದನ್ನು? ಈಗ ಇದು ಆರ್ಗನೈಸ್ಡು, ಮತ್ತು ಏನು ನಿಮಗೆ ಗ್ಯಾರಂಟಿ ಮತ್ತು ಪರ್ಮಿಟ್ ಇದೆ. ಇದಕ್ಕೆ ಏನೋ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಸರ್ಕಾರದ ನೀವು ಇದು ಮಾಡ್ಕೊಬೋದು, ಕೇಸ್ ಹಾಕ್ಕೊಬೋದು, ದುಡ್ಡು ತೊಗೊಳ್ಬೋದು. ನೀವು ಬೈಕ್ ಮೇಲೆ ಏನು ಕೇಸ್ ಹಾಕ್ತೀರಿ? ಸಾಧ್ಯವಿಲ್ಲ. ಹಾಗಾಗಿ ನೀವು ಅದು ಬೇಡವೇ ಬೇಡ, ಒಳ್ಳೆಯದೇ ಅದು. ಯಾಕೆಂದರೆ ನಿಮಗೆ ದಾರಿನೇ ಇಲ್ಲ ಅಂತಾರೆ, ಬೇರೆ ದಾರಿ ಕಂಡುಹಿಡ್ಕೊಳ್ತಾರೆ. ಈಗ ಅವನ್ನೆಲ್ಲ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಉದಾಹರಣೆಗೆ ಎಲೆಕ್ಟ್ರಾನಿಕ್ ಸಿಟಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಬೈಕ್ನವರು. ಅವ್ರೇನು ಮಾಡ್ತಾರೆ, ಆ್ಯಪ್ ಓಪನ್ ಮಾಡ್ಕೊಳ್ತಾರೆ. ಎಲೆಕ್ಟ್ರಾನಿಕ್ ಸಿಟಿಗೆ ತನಕನೂ ಅವ್ರಿಗೆ ದುಡ್ಡು ಸಿಗ್ತಲ್ಲ. ಮತ್ತು ಅವ್ರಿಗೆ ಯಾವುದು ಬೆನಿಫಿಟ್ ಅವ್ರಿಗೆ ಅನುಕೂಲ ಆಯಿತು, ಜನಗೇನಕ್ಕೆ ಅನುಕೂಲ ಆಯಿತು? ಒಂದು 5-10 ರೂಪಾಯಿ ಉಳಿಸ್ಬೋದು ಅಷ್ಟೇ. 5-10 ರೂಪಾಯಿ ಉಳಿಸಿ ಏನೇನೂ ಮಾಡೋಕ್ಕಾಗಲ್ಲ. ಜೀವ ಕಳ್ಕೊಂಡ್ರೆ ಅಥವಾ ಏನೋ ಒಂದು ಹೆಚ್ಚು ಕಮ್ಮಿ ಆಯಿತು, ಕಾಲೇ ಫ್ರ್ಯಾಕ್ಚರ್ ಆಯಿತು ಅಂತಂದರೆ ನೀವು 10 ರೂಪಾಯಿ ಉಳಿಸ್ಕೊಂಡ್ರೆ 1000 ರೂಪಾಯಿ ಖರ್ಚು ಏನು ಪ್ರಯೋಜನ ಆಯಿತು ನಿಮಗೆ? ಸಣ್ಣ ಪುಟ್ಟಕ್ಕೆ ನೀವು ತೊಗೊಳ್ಳಿ, ತಪ್ಪೇನಿಲ್ಲ. ಈಗ ನೀವು ಸಡನ್ನಾಗಿ ಮೆಜೆಸ್ಟಿಕ್ ಹೋಗಬೇಕು, 2 ಕಿಲೋಮೀಟ್ರು ಹೋಗಿ, ಒಂದು 10 ರೂಪಾಯಿ ಉಳಿಯುತ್ತೆ, ಮತ್ತು ಫಾಸ್ಟಾಗಿ ಹೋಗುತ್ತೆ, ಓಕೆ. ನೀವು ಲಾಂಗ್ ಜರ್ನಿಗೆ ನಮ್ಮ ಜೀವಕ್ಕೆ ಅಪಾಯ ಆಯಿತು ಅಂದರೆ ತಪ್ಪಲ್ವಾ? ಅದು ಬೇಡ. ನಿಮ್ಮ ಆಟೋ ಚಾಲಕರಿಗೆ ಏನಾದರೂ ಗೌರ್ಮೆಂಟ್ ವತಿಯಿಂದ ಏನಾದರೂ ಫೆಸಿಲಿಟೀಸ್ ಏನಾದರೂ ಕೊಟ್ಟಿರೋದೇನಾದರೂ ಇದೆಯಾ ಏನು ಸರ್? ಸಿಕ್ಕತ್ತಲ್ಲ. ನಮ್ಮ ಹತ್ರ ಇನ್ಶೂರೆನ್ಸ್ ಕಟ್ಟಿರ್ತೀವಲ್ಲ, ನೀವು ಅಪ್ಲೈ ಮಾಡ್ಕೊಳ್ಬೇಕು. ಈಗ ನೀವು ಬಳಕೆದಾರರು, ನೀವು ನಮ್ಮ ಮೇಲೆ ಕೇಸ್ ಹಾಕ್ಬೋದು. ನಮ್ಮಲ್ಲಿ ಅಪ್ರೂವಲ್ ಇರುತ್ತೆ. ಏನಂದರೆ ಪರ್ಮಿಟ್ ಇರುತ್ತೆ, DL ಇರುತ್ತೆ, ಮತ್ತು ಗಾಡಿ ಡಾಕ್ಯುಮೆಂಟ್ ಇರುತ್ತೆ. ಮತ್ತು ನಾವು ಮೇಯ್ನಾಗಿ ಇನ್ಶೂರೆನ್ಸ್ ಕಟ್ಟಿರ್ತೀವಿ. 3+1 ಇನ್ಶೂರೆನ್ಸ್ ಇರುತ್ತೆ. ನಿಮ್ಗೆ ಏನಾದ್ರು ಅಪಾಯ ಆಯಿತು ಅಂತಂದರೆ ನಿಮಗೆ ಇನ್ಶೂರೆನ್ಸ್ ದುಡ್ಡು
ಮಾಡ್ಕೊಳ್ಬೋದು, ಅವಕಾಶ ಇದೆ. ನಾವು ಬೇಕಾದ್ರೆ ಸಹಕಾರ ಕೊಡಬೇಕು. ಯಾಕೆ ಅಂತಂದರೆ ನಾವು ಗೌರ್ಮೆಂಟ್ಗೆ ಇದು ಕೊಟ್ಟಿರ್ತೀವಲ್ಲ, ಇನ್ಶೂರೆನ್ಸ್ ಕಟ್ಟಿರ್ತೀವಲ್ಲ, ಅದು ಕಾಪಿ ಕೊಟ್ಟರಾಯ್ತು, ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಸಿದ್ದರಾಜು. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ನಾನು ಓಡಿಸ್ತಾ ಇದ್ದೀನಿ 15 ವರ್ಷದಿಂದ. ಈಗ ಬೈಕ್ ರ್ಯಾಪಿಡೋ ಜಾಸ್ತಿ ಆಗ್ತಿದೆ, ಏನು ಹೇಳ್ತೀರಾ ಸರ್? ನಿಮಗೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅದು? ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ ಮೇಡಮ್, ಪ್ರಾಬ್ಲಮ್ ಆಗ್ತಾನೇ ಇದೆ. ಅದರಿಂದ ಕಸ್ಟಮರ್ಗೆ ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ ನಮ್ಕಿನ್ನ. ಏನು ಹೇಳಿ, ಈಗ ಮೊನ್ನೆ ಯಾರೋ ಬಿದ್ದು ಮಕ ಎಲ್ಲ ಹೊಡ್ಕೊಂಡಿದ್ದಾರೆ. ಹೌದು. ಈಗ ಅವ್ರಿಗೆಲ್ಲ ಏನಾರ ಪರಿಹಾರ ಕೊಡಬೇಕಲ್ಲ. ಈಗ ಅವರು ಬೈಕ್ ರ್ಯಾಪಿಡೋದವ್ರು ಪರಿಹಾರ ಕೊಡಬೇಕಲ್ವಾ? ಕೊಡ್ತಾ ಇದ್ದಾರಾ? ಏನು ಕೂಡ ಇಂಟಿಮೇಟೇ ಇಲ್ಲ ಅಂತ ಹೇಳ್ತಾರೆ ಹಾಂ. ಗೌರ್ಮೆಂಟ್ ಕಡೆಯಿಂದ. ಇವಾಗ ನೀವು ಅದನ್ನೆಲ್ಲ ಮಾಡಬೇಕಾದ್ರೆ ಅವರು ನಿಮ್ಮ ಮೀಡಿಯಾದವರು ಹೇಳ್ಬೇಕಲ್ವ ಅವ್ರಿಗೆ? ಹಾಂ. ನಾವು ಕೂಡ ಅದನ್ನು ಮಾಡೋ ಈಗ ರ್ಯಾಪಿಡೋ ಬೈಕ್ ನಿಲ್ಲಿಸ್ತಾ ಇದ್ದಾರೆ ಅಂತ ಬಂದು ಮಾತ್ರ ಕೇಳ್ತಾ ಇದ್ದೀರಾ ಅಲ್ವಾ? ಇಲ್ಲ, ನಾವು ಆ ಕೆಲಸನೂ ಮಾಡಿದ್ದೀವಿ ಸರ್. ಈಗ ರ್ಯಾಪಿಡೋ ಬೈಕಿಂದ ಎಷ್ಟು ತೊಂದರೆ ಆಗ್ತಾ ಇದೆ, ಯಾರ್ಯಾರಿಗೆ ಏನೇನು ಆಗ್ತಾ ಇದೆ, ಅವೆಲ್ಲ ಗೊತ್ತಿರೋದೇ ತಾನೇ. ಸರ್ಕಾರ ತಲೆ ಕೆಡಿಸ್ಕೋಬೇಕಲ್ವ ಇದಕ್ಕೂ? ಅದಕ್ಕೆ ನಾವು ನಿಮಗೆ ಕೇಳ್ತಾ ಇರೋದು ಅದೇ ಸರ್, ಸರ್ಕಾರಕ್ಕೆ ಏನು ಈಗ ನಮಗೆ ಅವರಿಂದ ಅವರಿಂದ ನಮಗೆ ಪ್ರಾಬ್ಲಮ್ ಏನಿಲ್ಲ. ಅವರಿಂದ ಪ್ಯಾಸೆಂಜರ್ ಪ್ರಾಬ್ಲಮ್ ಆಗದೇ ಸಾಕು. ಕೊಡೋದು ಎಲ್ಲರಿಗೂ ಬಂದೇ ಬರುತ್ತೆ. ಹೇಳಿ, ಈಗ ನಮಗೆ ದುಡಿಮೆ ಅನ್ನೋದು ಬಂದೇ ಬರುತ್ತೆ. ಈಗ ಅವರಿಂದ ತೊಂದರೆ ಆಗ್ತಾ ಇರೋದು ಯಾರಿಗೆ ಹೇಳಿ? ಹೌದು. ಅವ್ರು ನೀಟಾಗಿ ಹೋಗ್ತಾ ಇದ್ದಾರಾ ರೋಡಲ್ಲಿ? ಹಾಂ. ಎಷ್ಟು ಜನ ಕಾಲು ಮುರ್ಕೊಂಡಿದ್ದಾರೆ, ಕೈ ಮುರ್ಕೊಂಡಿದ್ದಾರೆ. ಅವ್ರಿಗೇನಾರ ಪರಿಹಾರ ಕೊಟ್ಟಿದ್ದಾರೆ ರ್ಯಾಪಿಡೋದವರು? ಸಿದ್ಧಾಂತ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಿದ್ರೆ? 3 ವರ್ಷ ಆಯಿತು. ಸೊ ಈಗ ಬೈಕ್ ರ್ಯಾಪಿಡೋ ಜಾಸ್ತಿ ಆಗ್ತಿದೆ, ಅದರಿಂದ ಏನು ಪ್ರಾಬ್ಲಮ್ ಆಗ್ತಿದೆ ಮತ್ತು ಪ್ಯಾಸೆಂಜರ್ಗೆ ಏನು ಪ್ರಾಬ್ಲಮ್ ಆಗ್ತಿದೆ? ಪ್ಯಾಸೆಂಜರ್ ಪ್ರಾಬ್ಲಮ್ ಏನೂ ಇಲ್ಲ ಮೇಡಮ್. ಪ್ಯಾಸೆಂಜರ್ ಅಂದರೆ ಈಗ ಬೈಕಲ್ಲಿ ಹೋದರೆ ಒಂದು ಆಕ್ಸಿಡೆಂಟ್ ಆಗ್ಬೋದು, ಮತ್ತು ಏನಾರ ಒಂದು ಹೆಚ್ಚು ಕಮ್ಮಿ ಆದರೆ ರ್ಯಾಪಿಡೋರು ಬಂದು ಆಗ್ತಾರಾ? ಯಾರು ಆಗಲ್ಲ. ಈಗ ಬಂದು ಅವ್ರಿಗೆ ಆಕ್ಸಿಡೆಂಟ್ ಆಗೈತೆ, ಅವ್ರಿಗೆ 20 ಲಕ್ಷ ಇದಾಗೈತೆ, ಯಾರು ಕೊಡ್ತಾರೆ? ರ್ಯಾಪಿಡೋರು ಕೊಡ್ತಾರಾ ಇಲ್ಲ ಬೈಕ್ ಮೇಲೆ ಕೊಡ್ತಾರಾ? ಈಗ ಆಟೋದಲ್ಲಿ ಹೋದರೆ ಆರಾಮಾಗಿ ಹೋಗ್ತಾರಾ? ಈಗ ರ್ಯಾಪಿಡ್ ಆಪ್ ಕೊಟ್ಟಿಲ್ಲ ಅಂತಾರೆ, ಅವರು ಓಡಿಸ್ತಾಯಿಲ್ಲ. ಈಗ ಆಪ್ ಕೊಟ್ಟಿರ್ತಾರೆ, ಅವ್ರು ಆನ್ ಮಾಡ್ತಾರೆ ಬೈಕವರು, ಇಲ್ಲಾಂದ್ರೆ ಆನ್ ಮಾಡ್ತಾರಾ? ಆಪ್ಷನ್ ಕೊಡಬಾರ್ದು ಅಲ್ಲಿ. ಬೈಕವ್ರು ಆಪ್ಷನ್ ಬೇಡ. ಇದು ಅವ್ರು ಏನಂತಾರೆ, ಈಗ ಹಿಡಿದ್ರೆ ಗಾಡಿ ಹಿಡಿದ್ರೆ ಆಪ್ಷನ್ ಹಾಕಿ ಕೊಟ್ಟಿದ್ದಾರೆ ರ್ಯಾಪಿಡೋದಾಗ, ತೆಗ್ದಾಕಿ ಅದು ನೀವು ಅಂತ ಕೇಳ್ತಾರೆ. ಅದು ತಪ್ಪ ಸರಿ ಹೇಳಿ ನೀವೇ. ಹಾಂ. ಈಗ ಅವರು ಆ ರ್ಯಾಪಿಡ್ ಆಪ್ಷನ್ ಕೊಟ್ಟಿರ್ತಾನೆ ಬೈಕ್ ಹೊಡಿತಾರೆ, ಅದೇ ತೆಗ್ದಾಕ್ಬಿಟ್ರೆ ಹೊಡೆಯಲ್ಲ. ಏನು ಹೇಳ್ತೀವಿ ಸರ್ ಸರ್ಕಾರ? ಸರ್ಕಾರಕ್ಕೆ ಏನು ಹೇಳಿ ಸರ್ ಮೇಡಮ್, ಇವರು ರ್ಯಾಪಿಡೋದು ಕಂಪ್ನಿ ಅವ್ರು ತೆಗಿಸ್ಬೇಕು ನೋಡಿ. ಬಾಡಿಗೆ ಎಷ್ಟು ಹೊಡೆದಿವಿ ನೋಡಿ, ಬೆಳಿಗ್ಗೆ 6 ಗಂಟೆಗೆ ಬಂದು ಎಷ್ಟು ಬಾಡಿಗೆ ಹೊಡೆದಿವಿ ನೋಡಿ. ನೋಡಿ 247 ರೂಪಾಯಿ 6 ಗಂಟೆಗೆ ಬಂದು ಹೊಡೆದಿರೋದು ಬೆಳಗ್ಗೆಯಿಂದ. ಹಾಂ ಇನ್ನು ನೋಡಿ ಖಾಲಿ ನಿಂತಿದ್ದೀವಿ, ಏನು ಬಾಡಿಗೆ ಬಿಸ್ನೆಸ್ ಇಲ್ಲ, ಏನೂ ಇಲ್ಲ. ನಾವು ಲೋನ್ ಕಟ್ಟೋದ, ಸಾಲ ಮಾಡ್ಕೊಂಡು ಬಡ್ಡಿಯಲ್ಲಿ ಕಟ್ಟೋದ. ಹಾಂ, ಕಷ್ಟ, ಜೀವನ ಮಾಡೋದು ಕಷ್ಟ. ರೂಮ್ ಬಾಡಿಗೆ ಕಟ್ಟಬೇಕು, ಎಲ್ಲ ಪ್ರತಿಯೊಂದು ನಡೆಸಬೇಕು. ಈಗ ಲೋನ್ ಕಟ್ಟಿಲ್ಲ, 2 ತಿಂಗಳಾಯಿತು. ಗಾಡಿ ಎತ್ಕೊಂಡು ಹೋದ್ರೆ ನಮ್ಮದು ಹೋಗುತ್ತೆ. ಎಸ್, ನೋಡಿದ್ರಲ್ಲ ವೀಕ್ಷಕರ, ಎಲ್ಲ ಆಟೋ ಚಾಲಕರು ಹೇಳಿದ್ದು ಒಂದೇ, ಒಂದು ಬೈಕ್ ರ್ಯಾಪಿಡೋನ ಸ್ಟಾಪ್ ಮಾಡಬೇಕು. ಇದರಿಂದ ನಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಕೂಡ ಹದಗೆಡ್ತಾ ಇರುವಂಥದ್ದು, ಯಾವುದೇ ರೀತಿಯಾದಂತಹ ಒಂದು ಸೌಲಭ್ಯ ನಮಗೆ ಸಿಗ್ತಾ ಇಲ್ಲ. ಹಾಗಾಗಿ ಈ ಒಂದು ಬೈಕ್ ರ್ಯಾಪಿಡೋನ ಸ್ಟಾಪ್ ಮಾಡಿದರೆ ನಮಗೂ ಕೂಡ ತುಂಬಾ ಒಳಿತಾಗುತ್ತೆ. ಇದರಿಂದ ಎಷ್ಟೋ ಪ್ಯಾಸೆಂಜರ್ಗಳಿಗೂ ಕೂಡ ಒಂದು ಅಪಘಾತಗಳು ಸಂಭವಿಸುವಂಥದ್ದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ದಯವಿಟ್ಟು ಕೂಡ ಸರ್ಕಾರದವರು ನಮಗೂ ಕೂಡ ಗಮನ ಹರಿಸಿ ನಮ್ಮೊಂದು ಆರ್ಥಿಕ ಪರಿಸ್ಥಿತಿನ ಸ್ವಲ್ಪ ನಿಭಾಯಿಸಬೇಕು ಅಂತ ಅಂದರೆ ಬೈಕ್ ರ್ಯಾಪಿಡೋನ ಸ್ಟಾಪ್ ಮಾಡಬೇಕು. ಇದರಿಂದ ನಮ್ಮ ಪರಿಸ್ಥಿತಿ ಕೂಡ ಒಂದು ಹಾಳಾಗದಲ್ಲದೆ ಹಲವಾರು ಪ್ಯಾಸೆಂಜರ್ಗೂ ಕೂಡ ತುಂಬ ತೊಂದರೆ ಆಗುತ್ತೆ, ಅಪಘಾತಗಳು ಸಂಭವಿಸ್ತವೆ. ಹಾಗಾಗಿ ಈ ಒಂದು ಸಮಸ್ಯೆನ ಆದಷ್ಟು ಬೇಗ ಒಂದು ರಾಜ್ಯ ಸರ್ಕಾರ ಬೇಗ ನಿಭಾಯಿಸಬೇಕು ಅಂತ ಕೂಡ ನಮ್ಮ ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ನಿಶಾಂತ್ ಜೊತೆ ಚಂದ್ರಿಕಾ, PTV ನ್ಯೂಸ್ ಕನ್ನಡ, ಬೆಂಗಳೂರು.